ಇವಾಗೆಲ್ಲ ನೆನ್ಪು ಅಷ್ಟೆ. ಒಂದ್ ತೆಂಗಿನ ಮರಕ್ಕೆ ಫುಲ್ಲು ಸಿಡ್ಲು ಹೊಡ್ದಿದೆ. ಮಾವಿನ ಮರ ಎಲ್ಲ ಸುಟ್ಟೋಗಿತ್ತು. ನಾನೇ ಒಂದ್ಸಲ ಈ ಮರಕ್ಕೆ ಹತ್ತಿದ್ದೆ. ನೋಡಿ ನಮ್ ತೋಟ. ಶಿವರಾತ್ರಿ ಹಬ್ಬ ಫೆಬ್ರವರಿನಲ್ಲಿ ಬಂದಿದ್ದು. ತೋಟಕ್ಕೆ ಬಂದು 10 ನಿಮಿಷನೂ ಆಗಿಲ್ಲ. ಆಗ್ಲೇ ಒಂದ್ ಗಾಯ ಮಾಡ್ಕೊಂಡೆ. ನಾನು ಮತ್ತೆ ನಮ್ಮ ಮದರ್ ಇಂಡಿಯಾ ಅವರು ಹಸುಗಳು ಹಿಡ್ಕೊಂಡು ಹೋಗ್ಬೇಕು. ಮಾವಿನಕಾಯ್ದು ಹಾಲಿರುತ್ತಲ್ಲ, ಸೊನೆ ಅಂತೀವಿ ನಾವು. ತೆಂಗಿನ ಮರ ಎಲ್ಲ ಈ ಕಂಬ ಬಂದು ಎಲ್ಲ ಹೋದ್ವು. ಈ ಹೊಂಬಳೆ ಬಿಡೋ ಟೈಮಿಗೂನು ಈ ಕಂಬ ಬಂದಿದ್ದ ಟೈಮು ಒಂದೇ. ನಮ್ಮ ಊರಲ್ಲಿ ಮಾಡ್ತಿರ್ಲಿಲ್ವಂತೆ. ನಮ್ಮ ಅಜ್ಜಿಯವರು ಅವ್ರ ತವ್ರ ಮನೆಯಲ್ಲಿ ಅವ್ರ ಊರಲ್ಲಿ ಮಾಡ್ತಿದ್ರಂತೆ. ಅದನ್ನ ಅವ್ರು ನಡ್ಸ್ಕೊಂಡ್ ಬಂದಿದ್ದಾರೆ. ಅದ್ ಎಂಚ್ಲು ಮಾಡ್ಬಿಟ್ಟಿದ್ಯಂತೆ. ಇದೇನಾದ್ರೂ ಚೆನ್ನಾಗ್ದೇನೆ ಟೇಸ್ಟು. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ನಿಖಿತಾ ಸ್ವಾಮಿ ಯೂಟ್ಯೂಬ್ ಚಾನಲ್. ನಾನು ಇವಾಗ ನಮ್ಮ ತೋಟದಲ್ಲಿದ್ದೀನಿ. ಎಷ್ಟು ಯಾವಾಗ ಬಂದಿದ್ದು ಗೊತ್ತಾ? ಲಾಸ್ಟ್ ಟೈಮ್ ನಾನು ಶಿವರಾತ್ರಿ ಹಬ್ಬ ಫೆಬ್ರವರಿನಲ್ಲಿ ಬಂದಿದ್ದು. ಮತ್ತೆ ಈಗ ಬಂದಿದ್ದೀನಿ. ಏನಕ್ಕೆ ಬಂದಿದ್ದೀನಿ ಅಂತಂದ್ರೆ, ಇದು ನಮ್ಮ ಮಾವಿನ ಮರ. ಇದ್ರಲ್ಲಿ ಮಾವಿನಕಾಯಿ ಕಿತ್ಕೊಂಡು ಹೋಗಕ್ ಬಂದಿದೀವಿ. ದೊಡ್ಡದಾಗಿತ್ತು, ಇಷ್ಟರಲ್ಲಿ ಇನ್ನು ದೊಡ್ಡದಾಗ್ತಿತ್ತು ಮರ. ಯಾಕೆ ಹಿಂಗಾಗಿದೆ ಗೊತ್ತಾ? ನಮ್ ಪಕ್ಕದ ತೋಟದವರು ಅವ್ರ ಬದುಗೆ ಬೆಂಕಿ ಹಾಕ್ಬಿಟ್ಟು ಆ ಬೆಂಕಿ ಇಲ್ಲಿವರೆಗೂ ಉರ್ಕೊಂಡು ಬಂದು ಮಾವಿನ ಮರ ಎಲ್ಲ ಸುಟ್ಟೋಗಿತ್ತು. ಅವಾಗ ಫುಲ್ ಅರ್ಧ ಹಾಳಾಯ್ತು. ಇವಾಗ ಉಳ್ಕೊಂಡಿರೋದಿಷ್ಟೇ. ಲಾಸ್ಟ್ ಮಂತು ನಮ್ ತೋಟದಲ್ಲಿ ಒಂದ್ ತೆಂಗಿನ ಮರಕ್ಕೆ ಫುಲ್ ಸಿಡ್ಲು ಹೊಡ್ದಿದೆ. ಅದ್ 4 ಮರಕ್ಕೂ ಹೊಡೆದಿತ್ತು. ಒಂದ್ ಮರ ಫುಲ್ ಸುಟ್ಟೋಗಿದೆ. ನೋಡಿ ತೋರಿಸ್ತೀನಿ. ಇಲ್ಲಿ ಕಾಣಿಸ್ತಿದ್ಯಲ್ಲ ಗೊತ್ತಾ? ಆ ಮರ ಫುಲ್ಲು ಬಿದ್ದೋಗಿದೆ. ಮೇಲೆ ಇದೆಲ್ಲ ಇವಕ್ಕೂನು ಹೊಡೆದಿದೆ ಅಂದ್ರು, ಏನೂ ಆಗಿಲ್ಲ. ಅದೊಂದ್ ಮರ ಫುಲ್ ಸುಟ್ಟೋಗಿದೆ. ಅದ್ರ ಕೆಳಗಡೆ ಇದೆಯಲ್ಲ, ಅದು ಇನ್ನೊಂದು, ಅದಕ್ಕೂನು ಅನ್ಸುತ್ತೆ. ಅದಕ್ಕೆ ಇವಾಗ ಮತ್ತೆ ಚಿಕ್ಕ ಸಸಿಗಳು ಈ ಲೈನಲ್ಲಿ ಫುಲ್ ಎಲ್ಲ ಹೋಗಿದಾವೆ ಅಂತ ಮತ್ತೆ ಇವಾಗ ಹೊಸದಾಗಿ ಸಸಿ ಹಾಕಿದೀವಿ. ಸೆಕೆಂಡ್ ಟೈಮ್ ನಾವು ಮಾವಿನಕಾಯಿ ಕಿತ್ಕೊಂಡು ಹೋಗಕ್ ಬಂದಿರೋದು. ಫಸ್ಟ್ ಟೈಮ್ ಇವತ್ತು ನಮ್ಮ ಅಪ್ಪಾಜಿ ಬಂದು ಕಿತ್ಕೊಂಡಿದ್ರು. ಇವಾಗ ಇನ್ನ ಸ್ವಲ್ಪ ಇದ್ವಲ್ಲ ಅಂತ ನಾವು ಬಂದಿದ್ದೀವಿ. ಮುಂಚೆ ಎಲ್ಲ ಶನಿವಾರ ಭಾನುವಾರ ಸ್ಕೂಲಿಗೆ ರಜಾ ಕೊಡ್ತಿದ್ರಲ್ಲ, ಅವಾಗೆಲ್ಲ ಬರ್ತಿದ್ದೆ. ಇವಾಗ ತೋಟಕ್ಕೆ ಬರೋದೇ ಅಪರೂಪ ಆಗೋಗಿದೆ. ನೋಡಿ ನಮ್ಮ ತೋಟ. ಅವರು ನಮ್ಮಮ್ಮ. ನಮ್ಗೆ ಮಾವಿನಕಾಯಿ ಕೀಳಕ್ಕೆ ಅದೊಂದು ಬರುತ್ತಲ್ಲ, ಹಂಗೆ ಡೈರೆಕ್ಟ್ ಅದ್ರೊಳಗಡೆ ಕುಯ್ದ್ರೆ ಅದ್ರೊಳಗಡೆನೆ ಬುಟ್ಟಿ ತರ ಇರುತ್ತೆ, ಅದಕ್ಕೆ ಬೀಳೋದು. ಅದು ಸಿಗ್ಲಿಲ್ಲ. ಅದೇನೋ ಯಾರ ತಗೊಂಡೋಗಿದ್ದಾರೆ. ಹಂಗೆ ಬಂದಿದೀವಿ. ಹೆಂಗ್ ಕಿತ್ಕೊಳ್ತೀವೋ ಗೊತ್ತಿಲ್ಲ, ನೋಡ್ಬೇಕು. ನಾನೇ ಒಂದ್ಸಲ ಈ ಮರಕ್ಕೆ ಹತ್ತಿದ್ದೆ. ಅವಾಗ ಈ ಸೈಡ್ ಇದ್ ನೋಡಿ, ಇಲ್ಲಿ ಹಾಳಾಗಿದ್ಯಲ್ಲ ಇದು. ಇಲ್ಲಿ ಇನ್ನೊಂದ್ ಕೊಂಬೆ ಇತ್ತು. ಈ ಕಡೆ ಎಲ್ಲ ಇತ್ತಲ್ಲ, ಹತ್ತಕ್ಕೆಲ್ಲ ಚೆನ್ನಾಗಿತ್ತು. ನಾನು ಹತ್ತಿದ್ದೆ. ಇವಾಗ ಹತ್ತಕ್ ಆಗಲ್ಲ. ಮೇ ಬಿ ಟ್ರೈ ಮಾಡ್ತೀನಿ. ನಮ್ಮ ಅಪ್ಪಾಜಿ ಬರ್ತಿದ್ದಾರೆ. ಇವಾಗ ಅವ್ರು ಬಂದಾಗ ವಿಡಿಯೋ ಮಾಡ್ಕೋಲ್ಲ, ಬೈತಾರೆ. ಆಫ್ ಮಾಡ್ಬಿಡ್ತೀನಿ. ತೋಟಕ್ಕೆ ಬಂದು 10 ನಿಮಿಷನೂ ಆಗಿಲ್ಲ, ಆಗ್ಲೇ ಒಂದ್ ಗಾಯ ಮಾಡ್ಕೊಂಡೆ. ನೋಡಿ ಇಲ್ಲೆಲ್ಲ ಗಿಣಿ ನವಿಲು ಎಲ್ಲ ತಿಂದು ಎಷ್ಟು ಹಣ್ಣು ತಿಂದು ಉದುರಿಸಿದಾಳೆ. ಆ ಮಾವಿನ ಮರದ ಮೇಲೆ ನವಿಲಿತ್ತು ಒಂದು. ಇವಾಗ ನಾವು ಬಂದಾಗ ಆರೋಯ್ತು. ದೊಡ್ಡ ನವಿಲು ಅಲ್ಲಿ ಕೆಳಗಡೆ ಹೋಗಿ
ಬೇಗ ಬೇಗ ತುಂಬಿ. ಆ ಕೊಂಬೆ ತುದಿಲಿರೋ ಮಾತ್ರ ಕೀಳಕ್ಕಾಗಿಲ್ಲ. ಸ್ವಲ್ಪ ಇದಾವೆ ಯಾಕಂದ್ರೆ ಅವು ಬಿಟ್ಟು ಬೇರೆಯವನ್ನೆಲ್ಲ ಅಪ್ಪಾಜಿ ಕೀಳ್ದಾಯ್ತು. ತುಂಬೇಕು ನಾವೀಗ. ಮಾವಿನಕಾಯಿ ಕಿತ್ಕೊಂಡಾಯ್ತು. ಫುಲ್ ಎಲ್ಲ ಕಿತ್ಕೊಂಡು ತುಂಬ್ಕೊಂಡು ಅಲ್ಲಿ ಹೋಗ್ತಿದ್ದಾರೆ ನಮ್ಮ ಅಪ್ಪಾಜಿ ನಮ್ಮಮ್ಮ ನೋಡಿ. ನಾನು ಇವಾಗ ಅವ್ರ ಜೊತೆ ಹೋಗ್ಬೇಕು. ಬೆಲೆ ಎಷ್ಟು ಚಿಕ್ಕ ಚಿಕ್ಕ ಇವಾಗ ಹಾಕಿರೋ ಬಿಟ್ಟಿಲ್ಲ. ಇಲ್ಲಿ ದೊಡ್ಡವು ಇವು ತುಂಬಾ ಹಳೇ ಅವೆಲ್ಲ ಬಿದೋಗ್ತಿದಾವೆ ಅಂತಾನೆ ಇವಾಗ ಇವನ್ನ ಹಾಕಿದೀವಿ. ನಮ್ಮ ಅಪ್ಪಾಜಿ ಇವಾಗ ಮಾವಿನಕಾಯಿ ತಗೊಂಡು ಹೋಗಾಯ್ತು ಬೈಕಲ್ಲಿ. ನಾನು ಮತ್ತೆ ನಮ್ಮ ಮದರ್ ಇಂಡಿಯಾ ಅವರು ಹಸುಗಳು ಇಟ್ಕೊಂಡು ಹೋಗ್ಬೇಕು. ಎಲ್ಲಿ ತಗೊಂಡ್ ಎಲ್ಲ ಹೊಸು ಅಲ್ಲಿ ತೋಟ ಅಲ್ಲಿಗೆ ಎಲ್ಲೋ ಇದು ಬಂದಿದೆ, ಕಾಣಿಸ್ತಿಲ್ಲ ನನಗೆ. ಬನ್ನಿ ಹೋಗುವ. ನೋಡಿ ಇದೆಲ್ಲ ಕಡಿಲು ಕುಡ್ದು ಎಳ್ನೀರ್ ಬುಳ್ಳೆ ಹಾಕಿರೋದು ಅಲ್ವಮ್ಮ. ಕಾಣಿಸ್ತು ನಮ್ಮ ಹಸು ಇಲ್ಲಿದೆ. 2 ಹಸು ಇದ್ದಾವೆ. ಆ 2 ಹಸು ಹಿಡ್ಕೊಂಡು ಮನೆಗೆ ಹೋಗೋದೀಗ. ನಾನಲ್ಲಿ ಅದು ಮರದ ಮೇಲೆ ನಮ್ಮ ಅಪ್ಪಾಜಿ ಹತ್ತಿತ್ತು, ಅಲ್ಲಿಂದ ಕೆಳಗ್ ಬಿಟ್ರೆ ಕೆಳಗಡೆಗೆ ಗಾಯ ಆಗುತ್ತೆ ಅವಕ್ಕೆ, ಮಾವಿನಕಾಯಿಗೆ. ಮತ್ತೆ ಅವು ಹಣ್ಣಾಗಲ್ಲ ಸರಿಯಾಗಿ, ಕರ್ಗೋಗ್ತವೆ ಹಂಗೆ. ಅದಕ್ಕೆ ನಾನು ನಮ್ಮಮ್ಮ ಇಬ್ರು ಚೀಲ ಹಿಂಗ್ ಇಟ್ಕೊಂಡಿದ್ವಿ. ನಮ್ಮ ಅಪ್ಪಾಜಿ ಮೇಲಿಂದ ಆಗ್ತಿತ್ತು. ಅದ್ರದ್ದು ಮಾವಿನಕಾಯ್ದು ಹಾಲಿರುತ್ತಲ್ಲ, ಸೊನೆ ಅಂತೀವಿ ನಾವು, ಅದೇನಾದ್ರು ಅವನೆನ್ನೆ ಆ ಸೊನೆ ಏನಾದ್ರು ಮುಖದ ಮೇಲೆ ಬಿದ್ರೆ ಕರೆ ಹೋಗಲ್ಲ, ಕಲೆ ಹಂಗೆ ಉಳ್ಕೊಂಡ್ಬಿಡುತ್ತೆ. ಅದಕ್ಕೆ ನಾನು ಈ ಟವಲ್ ಅಲ್ಲ, ನಮ್ಮ ಅಪ್ಪಾಜಿ ಒಂದು ಟವಲ್ ಕೊಟ್ಟಿತ್ತು, ಟವಲ್ ಮುಚ್ಕೊಂಡು ಇಟ್ಕೊಂಡಿದ್ದಾಯ್ತು. ನೋಡಿ ನಮ್ಮ ಹಸುಗಳು ಇಲ್ಲೇ ಇದಾವೆ. ನಮ್ ಕೋಗಿಲೆ ಹೋಯ್ತು. ನಮ್ ದೊಡ್ಡಮ್ಮ ಅಲ್ಲೇನೋ ಮಾಡ್ತಿದಾರೆ. ಯಾಕೆ ಹೆಂಗ್ ಮಾಡ್ಯಾರಮ್ಮ? ಇಷ್ಟಿಷ್ಟು ದಪ್ಪಗೆ ಇದಾಗುತ್ತೆ ರೋಡ್ ರೋಡ್ಸಿದ್ರೆ. ಏನು ಇದು ಇದ್ರಲ್ಲಿ ಅದ ಕಲೆ ತಗ್ಸಿರೋದು ಮತ್ತೆ ಮುಚ್ಚಿಲ್ಲ, ಕಲೆ ತಗ್ಸಿದ್ದಾರೆ ಇದ್ರಲ್ಲಿ. ಇದು ಅಡಿಕೆ ಸಸಿ ಹಾಕಿದ್ದಾರೆ, ಅಡಿಕೆ ಸಸಿನೇ ಕಾಣಿಸ್ತಿಲ್ಲ, ಮಣ್ಣು ಹಂಗೆ ಬದಿನ್ ತರ ಇದನ್ ಮಾಡಿದಾರಲ್ಲ ಅದ್ ಮಾತ್ರ ಕಾಣಿಸ್ತೈತೆ. ನಮ್ ದೊಡ್ಡಮ್ಮಲ್ಲಿ ಏನೋ ಮಾಡ್ತೈತೆ. ಇವೆರಡು ಹೊಸ ಹಸುಗಳು, ನಾನು ಯಾವತ್ತೂ ಹತ್ರಕ್ಕೂ ಹೋಗಿಲ್ಲ, ಏನ್ ಮಾಡ್ತಾವೋ ಗೊತ್ತಿಲ್ಲ ನಾನು ಹೋದ್ರೆ. ನೋಡ್ತಿರೋದ್ ನೋಡಿ, ನಾನು ಯಾರು ಅಂತಾನೂ ಗೊತ್ತಿಲ್ಲ ಅವಕ್ಕೆ. ಇಲ್ಲಿ ನಮ್ದು ಅಲ್ಲಿ ತೆಂಗಿನ ಮರ ಸಿಡ್ಲೊಡ್ದೋಗಿರೋದು ತೋರಿಸ್ದೆ ಅಲ್ವಾ, ಇಲ್ಲಿ ಇಷ್ಟು ಇಲ್ಲಿ ಬೌಂಡ್ರಿ ಇಷ್ಟು ಇದ್ದಿದ್ದು ತೆಂಗಿನ ಮರ ಎಲ್ಲ ಈ ಕಂಬ ಬಂದು ಎಲ್ಲ ಹೋದ್ವು. ಹೆಂಗೆ ಇದ್ವು ಗೊತ್ತಾ ಅವು, ಅಲ್ಲಿ ಕಾಣಿಸ್ತಿದೆ ನೋಡಿ ಆತರ. ಹಂಗೆ ಇವಾಗ ಫಸ್ಲಿಗೆ ಬಂದಿದ್ದು ಅವು ಹೊಂಬಳೆ ಬಿಡೋ ಟೈಮಿಗೂನು ಈ ಕಂಬ ಬಂದಿದ್ದ ಟೈಮು ಒಂದೇ. ಅವು ಫಸ್ಟ್ ಟೈಮ್ ಕಾಯಿ ಬಿಡ್ಬೇಕಿತ್ತು, ಅವಾಗ ಅವ್ರು ಕಡ್ದಾಕೋದು. ಗೌರ್ಮೆಂಟ್ ಇಂದ ಬಂದಿರೋದು ಕೊಡ್ಲೇಬೇಕಿತ್ತು ಇದು ಜಾಗ. ನೋಡಿ ನಮ್ದು ಮಾತ್ರ ಅಲ್ಲ, ಅಲ್ಲಿ ಫುಲ್ ಎಲ್ಲ ಹೋಗಿದ್ದಾವೆ. ನಮ್ಮೂರಲ್ಲಿ ತುಂಬಾ ಜನದ್ದು ಹೋಗಿದೆ ಈ ತರ. ನಮ್ದು ಇಲ್ಲಿ ಎಷ್ಟೋ ಮರಗಳು ಹೋಗಿದ್ದಾವೆ. ಇಲ್ಲಿ ಮತ್ತೆ ನಾವೇನು ಹಾಕಕ್ ಆಗಲ್ಲ, ಮೇ ಬಿ ಇವನು ಕಡ್ದಾಕ್ತಾರೆ ಅನ್ಸುತ್ತೆ.
ಈ ಜೋಳದ್ದು ಇದೊಂದು ಕಾಯಿಲೆ ಬಂದ್ಬಿಟ್ಟಿದೆ ಇವಾಗ. ಬಿಳಿ ಸುಳಿ ರೋಗ. ಯಾವ ಜೋಳ ಹಾಕಿದ್ರುನು ಹಿಂಗೆ ಬಿಳಿ ಸುಳಿ. ಇದು ಹಸುಗ್ ಮೇವ್ಕ್ ಹಾಕಿರೋದು. ಆ ಕಡೆ ಹಾಕಿರೋದು ದೊಡ್ಡದಾಗಿದೆ, ಇದಿನ್ನು ಚಿಕ್ಕದು. ಆಗ್ಲೇ ಬಿಳಿ ಸುಳಿ ರೋಗ ಬಂದು ಹೋಗಿದೆ. ಹಸು ಹಿಡ್ಕೊಂಡು ಹೋಗಕ್ಕೆ ನಂಗೆ ಸೋಲು. ಅವು ನನಗೆ ಆಯ್ಬಾರ್ದಲ್ವಾ, ಅದಕ್ಕೆ ನಾನು ಇದನ್ನ ಹಿಡ್ಕೊಂಡು ಹೋಗ್ಬೇಕಂತೆ. ನಾನು ಈ ಹಸು ಹಿಡ್ಕೋತೀನಿ, ನಮ್ಮಮ್ಮ ಆ ಹಸು ಹಿಡ್ಕೊಳುತ್ತೆ. ಈ ಟ್ಯಾಂಕ್ ಅಲ್ಲಿ ಮೇ ಬಿ ನೀರಿಲ್ಲ, ಗೊತ್ತಿಲ್ಲ ನಿಮ್ಗೆ. ನನ್ ಬಂದ್ ನನ್ ಬಂದೇ ಇಲ್ಲ, ಬರ್ದೇನೆ ಹೇಳ್ದೆ ಈ ಟ್ಯಾಂಕ್ ಅಲ್ಲಿ ನೀರಿಲ್ಲ ಅಂತ. ನಮ್ಮ ಮುಂಚೆ ಇದ್ರೊಳಗಡೆನೆ ತಗಣಿ ಹಾಕಿದ್ದು. ನಮ್ಮ ಮನೇಲಿ ನೀರ್ಲಿಗ್ ಜಾಸ್ತಿ ಬರೋದಿಲ್ಲ, ಅದಕ್ಕೆ ಇಲ್ಲಿ ನೀರ್ ತುಂಬಿಸಿಲ್ಲ ಅನ್ಕೊಂಡಿದೀನಿ, ಗೊತ್ತಿಲ್ಲ. ನಾನು ಇರಲ್ವಲ್ಲ, ಅವಾಗ ಬರ್ತಾರೇನೋ. ಇದು ಮೈತ್ ನೀಲಗಿರಿ ಮರ ಅಲ್ವಾ? ನೀಲಗಿರಿ ಮರ ಅದ್ ಕಡ್ದಾಕಿದ್ದಾರೆ. ಅದ್ ಮತ್ತೆ ಚಿಗ್ತಿದೆ. ದೊಡ್ಡ ಮರ ಇತ್ತು ಇನ್ನೊಂದು, ಅದನ್ನು ಈ ಕಂಬಕ್ಕೋಸ್ಕರನೇ ಹೋಗಿದ್ಯಂತೆ. ಈ ಒಂದು ಕಂಬ ಬಂದು ಏನೆಲ್ಲ ಮಾಡಿದೆ ನೋಡಿ ಇಲ್ಲಿ. ಅಲ್ಲಿ ನವಿಲಿದಾವೆ, ತೋರಿಸ್ತೀನಿ ನೋಡಿ. ಕೊಡ್ತಾ ಇಲ್ವಾ ಗೊತ್ತಿಲ್ಲ. ಹಾ, ಕಾಣಿಸ್ತಿದ್ಯಾ? ಇದು ಎಲ್ಲಿದೆ ಗೊತ್ತಾ? ಅಲ್ಲೊಂದಿದೆ. ಅದ್ ಬಿಟ್ರೆ ಅಲ್ಲೇ ಅಲ್ಲೇ ಇದ್ವು, ನನಗಷ್ಟೇ ಕಾಣಿಸಿದ್ದೀಗ. ನಮ್ ದೊಡ್ಡಮ್ಮ ಇವಾಗ ಬರಲ್ಲ, ಅವರು ಮಾಡ್ತಿದ್ದಾರೆ, ಲೇಟಾಗಿ ಬರ್ತಾರೆ. ನಾವು ಹೋಗ್ತಾ ಇದೀವಿ. ನಮ್ಮಮ್ಮ ಆಲ್ರೆಡಿ ಹೋಗಾಯ್ತು. ನನ್ನ ಕೈಲಿ ಹಸು ಕೊಡ್ದೇನೆ ನಮ್ಮಮ್ಮನ ಹಿಡ್ಕೊಂಡು ಹೋಗ್ತಿದ್ದಾರೆ. ನಾನು ಅವರನ್ನ ಹಿಂಬಾಲಿಸಿ ಹೋಗ್ತಿದ್ದೀನಿ. ಇಲ್ಲೇ ಹತ್ರ ನಡಿ. ನಾನು ಈ ಮರಗಳನ್ನೆಲ್ಲ ಕಡ್ದಾಕದ್ಮೇಲೆ ಇಲ್ಲಿ ಬಂದಿತ್ತು. ಇವತ್ತೇ ಬಂದಿರೋದು. ನಾನು ಶಿವರಾತ್ರಿ ಬಂದಾಗ್ಲೂ ಅಲ್ಲೇ ಪೂಜೆ ಮಾಡ್ಕೊಂಡು ಹೋಗಿದ್ವಿ ನಾವು, ಆದ್ರೆ ಈ ಕಡೆಗ್ ಬರ್ಲಿಲ್ಲ ನಾನು. ಮತ್ತೆ ನಾನು ಒಂದು ತೋಟ ಪೂಜೆ ಮಾಡಿದ್ದು, ತೆಂಗಿನ ಮರ ಪೂಜೆ ಮಾಡಿದ್ದನ್ನ ವಿಡಿಯೋ ಹಾಕಿದ್ದೆ ಇನ್ಸ್ಟಾಗ್ರಾಮ್ ಅಲ್ಲಿ. ಅಲ್ಲಿ ತುಂಬಾ ಜನ ಕೇಳಿದ್ರಿ, ನಮ್ ಕಡೆ ಹಿಂಗ್ ಮಾಡಲ್ಲ, ನಾವು ಹಾಸನವ್ರೆ ಆದ್ರೆ ನಮ್ ಕಡೆ ಹಿಂಗ್ ಮಾಡಲ್ಲ ಅಂತ. ನಮ್ಮೂರಲ್ಲೂ ಏನ್ ಎಲ್ರೂ ಮಾಡೋದಿಲ್ಲ. ನಮ್ ಮನೇಲಿ ಮತ್ತೆ ನಮ್ ದೊಡ್ಡಮ್ಮವ್ರ ಮನೇಲಿ ಮತ್ತೆ ಇನ್ನ ಸ್ವಲ್ಪ ಜನ ಮನೇಲಿ ಮಾಡ್ತಾರಷ್ಟೇ, ಎಲ್ರೂ ಮನೇಲೂ ಮಾಡೋದಿಲ್ಲ. ನಮ್ ವರ್ಷ ಅವ್ರು ಇವತ್ತು ಇಲ್ಲಿ ಶಿಫ್ಟ್ ಆಗಿರಂಗಿದ್ದಾರೆ. ವರ್ಷ ಇದನ್ನ ಇದ್ದಾರೆ, ಅವರೆಲ್ಲ ಬರಲ್ಲ ಅಲ್ಲ ಅವ್ರೀಗ. ಆ ಪೂಜೆನ ಎಲ್ರೂ ಮಾಡೋದಿಲ್ಲ, ನಮ್ಮ ಮನೆಗಳಲ್ಲಿ ಮಾತ್ರ ಮಾಡೋದು. ಅದು ನಮ್ ಊರಲ್ಲಿ ಮಾಡ್ತಿರ್ಲಿಲ್ವಂತೆ. ನಮ್ಮ ಅಜ್ಜಿಯವರು ಅವ್ರ ತವ್ರ ಮನೆಯಲ್ಲಿ ಅವ್ರ ಊರಲ್ಲಿ ಮಾಡ್ತಿದ್ರಂತೆ, ಅದನ್ನ ಅವ್ರು ನಡ್ಸ್ಕೊಂಡ್ ಬಂದಿದ್ದಾರೆ. ಅದನ್ನ ನಾವ್ ಹಂಗೆ ಮಾಡ್ಕೊಂಡು ಹೋಗ್ತಿದೀವಿ ಅಷ್ಟೇ. ಯಾರು ಇದ್ದಾರೆ, ಅವರೆಲ್ಲ ಆಟ ಆಡ್ತಿದ್ದಾರೆ. ನಮ್ಮ ಅಪ್ಪಾಜಿ ಇದ್ರೆ ಬರ್ತಾರೆ ಅವರು. ಮುಂಚೆ ಇಲ್ಲೆಲ್ಲ ಏನು ಇರ್ಲೇ ಇಲ್ಲ, ಇವಾಗ ನೋಡಿ ಹುಟ್ಟ ಬೆಳೆದಿರೋದು. ಮುಂಚೆ ಏನು ಇರ್ಲಿಲ್ಲ, ಇಲ್ಲಿ ಖಾಲಿ ಜಾಗ ಇತ್ತು ಈ ತರ. ಹಳ್ಳಿ ದಾರಿಯಲ್ಲಿ ಬೆಳಿಗ್ಗೆ ನೋಡಿದ್ರೆ ಮಳೆ ಬರಂಗಾಗಿತ್ತು, ಇವಾಗ ನೋಡಿದ್ರೆ ಚೆನ್ನಾಗ್ ಬಿಸ್ಲತ್ತಿದೆ. ಮಳೆ ಸ್ವಲ್ಪ ಉದ್ರು ಹಂಗೆ ಸೋನೆ ತರ ಬಂದೋಯ್ತು ಬೆಳಿಗ್ಗೆ ಅಷ್ಟೇ, ಒಂದೇ ಸಲ.
ಅದಾದ್ಮೇಲೆ ಮೋಡ ಆಗಿತ್ತು. ಇವಾಗ ಬಿಸಿಲು ಬಂದಿದೆ. ನಾನಾ ಬೆಳಗ್ಗೆ ಮಳೆ ಬಂದಿತ್ತು ನೋಡಿ ಮಾಡಲ್ಲ ಅಂತ ಅನ್ಕೊಂಡೆ. ನಾವಿವಾಗ ಮನೆ ಹತ್ರ ಹೋಗ್ತಾ ಇದ್ದೀವಿ. ಅಮ್ಮ ಮನೆ ಹತ್ರಕ್ಕೆ ಇಲ್ಲಿ ಮತ್ತೆ ಖಾಲಿ ಗಾಯ ಮಾಡ್ಕೊಂಡೆ ನಾನು. ಆಗ್ಲೇ ಒಂದ್ ಮಾಡ್ಕೊಂಡಿದ್ದೆ ಅಲ್ಲಿ. ಇವಾಗ ಇನ್ನೊಂದ್ಸಲ. ಈ ಮರದಲ್ಲಿ ಫಸ್ಟ್ ಟೈಮ್ ಒಂಬಾಳೆ ಬಿಟ್ಟಿದೆ ನೋಡಿ. ಅಯ್ಯಪ್ಪ. ಹ್ಮ್. ಅದ್ ಚಿಕ್ಕ ಚಿಕ್ಕ ಕಾಯಿ ತರ ಬಿಡ್ಬೇಕು ತಾನೆ, ಒಂದು ಬಿಟ್ಟೇ ಇಲ್ಲ. ಅದು ಚಿಕ್ಕದು ಪುಟಾಣಿ ಕಾಯಿ ಬರುತ್ತೆ, ಅದ್ ಬಿಡ್ಬೇಕು, ಅದ್ ಬಂದಿಲ್ಲ. ನಮ್ಮ ಅಜ್ಜಿ ದನ ಮೇಯ್ಸಕ್ಬಿಟ್ಟಿದ್ದಾರೆ. ಚಪ್ಲಿನೂ ಬಿಚ್ಬಿಟ್ಟು ಅದು ಚೀಲ ತಗೊಂಡ್ ಹೋಗ್ತಿತ್ತು, ಅದು ಅದ್ರೊಳಗಡೆನೆ ಹಾಕೊಂಡ್ ಬರೋದು. ನಾನ್ ಇವಾಗ ಹಂಗ್ ಹೋಗ್ತೀನಿ ಕೋಲು ಗುಡ್ಲು ಟವಲ್ ಎಲ್ಲ ತಗೊಂಡು. ಬೇಡ್ವಾ ಕೋಲ್ ಬೇಡವಂತೆ. ಅದನ್ನು ಅದು ಒಂದ್ಸಲ ಹಿಂಗೆ ಅವು ಎಲ್ಲದನ್ನು ಜೊತೆಲಿ ನೋಡಿದ ತಕ್ಷಣ ನೆನಪಾಗೋಯ್ತು. ನಮ್ಮಜ್ಜಿ ಚಪ್ಲಿನೂ ಅದೊಂದು ಚೀಲ ತರ್ತಿತ್ತಲ್ಲ, ಅದ್ರೊಳಗಡೆನೆ ಹಾಕೊಂಡು ಬರ್ತಿದ್ದಿದ್ದು. ಶನಿವಾರ ಭಾನುವಾರ ಕಂಪಲ್ಸರಿ ನಾವು ಶನಿವಾರ ಮಧ್ಯಾಹ್ನಕ್ಕೆ ಬರ್ತಿದ್ವಲ್ಲ ಸ್ಕೂಲಿಂದ, ಅವಾಗ ಊಟ ತಗೊಂಡ್ ಬರ್ತಿದ್ವಿ ನಮ್ಮಜ್ಜಿಗೆ. ಇವಾಗೆಲ್ಲ ನೆನ್ಪು ಅಷ್ಟೆ. ಅಲ್ಲಿ ಯಾರೋ ಬೆಂಕಿ ಹಾಕಿದ್ದಾರೆ ಅನ್ಸುತ್ತೆ, ಫುಲ್ಲು ಹೊಗೆ ಎಲ್ಲ ಈ ಕಡೆಗ್ ಬರ್ತಿದೆ ನೋಡಿ, ಇದು ಬರ್ತಿದೆ ಅಂತ. ಈ ಹಸು ಈ ಮಣ್ಣೊಳಗಡೆ ಆಟ ಆಡಿರೋದು, ಕೊಂಬ್ ನೋಡಿ ಏನೇನೆಲ್ಲ ಮಾಡುತ್ತೆ ಅಂದ್ರೆ. ಇವಾಗ ಏನು ಮಾಡೋದಿಲ್ಲ, ಯಾರು ಇಲ್ದಾಗ ಮಾಡಿರೋದು ಕೆಲ್ಸ. ಕೊಂಬಲ್ಲಿ ಮಣ್ಣಿಗ್ ತಿವ್ದು ಕೊಂಬೆಲ್ಲ ಬಣ್ಣ ಹಾಕೊಂಡಿರೋದೇ. ಈ ಹಸುಗಳದ್ದು ಒಂದೊಂದಲ್ಲ, ಒಂದು ಹಸು ಕುಡ್ದಿದ್ದನ್ನ ಅದ್ ಎಂಜ್ಲು ಮಾಡ್ಬಿಟ್ಟಿದ್ಯಂತೆ, ಅದಕ್ಕೆ ಈಗ ಇನ್ನೊಂದು ಕೇಲ್ ತುಂಬ್ಸಕ್ ಬಂದಿದೀನಿ. ಏನು ಇಲ್ಲ ಕೈಯಲ್ಲಿ. ನೋಡಿ ಕೈನೇ ತಿನ್ನೋದು, ಕೈಯಲ್ಲಿ ಏನು ಇಲ್ಲ ಅಂತೀನಿ, ಕೈನೇ ತಿನ್ನುತ್ತೆ. ಏನೇನ್ ಮಾಡ್ಕೊಂಡ್ ಬಂದಿದೀನಿ ಅಂತ ನೋಡಿ. ಇಲ್ಲಿ ಮತ್ತೆ ನಾನು ಕೈ ಎಲ್ಲ ಕಿತ್ಕೊಂಡ್ ಬಂದಿದ್ದೀನಿ. ನಾನು ನಿನ್ನೆ ಈ ಹಣ್ಣು ತಗೊಬಂದೆ, ಇದ್ರ ಹೆಸರು ರಾಂಬುಟಾನ್. ನಾನು ಯಾವತ್ತೂ ತಿಂದಿಲ್ಲ ಇದನ್ನ ಇದುವರೆಗೂ, ಇದೇ ಫಸ್ಟ್ ಟೈಮು. ನಿನ್ನೆ ರಾತ್ರಿ ತಿನ್ನೋಣ ಅಂತ ಹೇಳಿದ್ವಿ, ನಮ್ಮಮ್ಮ ಓಪನ್ ಮಾಡು ನೋಡೋಣ ಅಂತ. ನಮ್ಮ ಅಪ್ಪಾಜಿನೂ ಇದ್ರು, ಇದೇನಾದ್ರೂ ಚೆನ್ನಾಗ್ದೇನೆ ಟೇಸ್ಟು ಚೆನ್ನಾಗಿಲ್ಲ ಅಂತ ಅಂದ್ರೆ ಬೈತಾರೆ, ಸುಮ್ನೆ ದುಡ್ಡು ಕೊಟ್ಟು ತಂದಿದ್ಯಾ ಅಂತ ಅಂದ್ಬಿಟ್ಟು ನಾನು ಇನ್ನು ಹಣ್ಣಾಗಿಲ್ಲ, ಇದು ಹಣ್ಣಾದ್ಮೇಲೆ ತಿನ್ನೋಣ ಅಂತ ಹೇಳಿದ್ದೆ. ಇವಾಗ ತಿಂದು ನೋಡೋಣ. ಹಣ್ಣಾಗಿದೆ ಈ ತರ ಇದೆ, ಇದೇ ಫಸ್ಟ್ ಟೈಮ್ ತಿಂತಿರೋದು ಇದು. ನೋಡಿ ಹಿಂಗಾಗ್ಬಿಟ್ಟಿದೆ ಇದು. ಏನೋ ಏಟಾಗಿದೆ ಅನ್ಸುತ್ತೆ, ಅದಕ್ಕೆ ಹಿಂಗಾಗಿದೆ. ಚೆನ್ನಾಗಿದೆ ಹಣ್ಣು, ಆದ್ರೆ ಏಟಾಗಿದೆ. ಇನ್ನೊಂದು ಓಪನ್ ಮಾಡ್ತೀನಿ.
ಇದಾದ್ರೂ ಚೆನ್ನಾಗಿರ್ಲಿ. ಅಯ್ಯೋ! ಹ್ಮ್. ಚೆನ್ನಾಗಿದೆ ಇದು. ಟೇಸ್ಟು ಚೆನ್ನಾಗಿದೆ. ಹ್ಮ್. ಇದ್ರ ಒಳಗಡೆ ಈ ತರ ಟೇಸ್ಟ್ ಅಂತೂ ಚೆನ್ನಾಗಿದೆ. ಸೀಡ್ ಅನ್ಸುತ್ತೆ. ಇದ್ರೊಳಗಡೆ ಈ ತರ ಖರ್ಜೂರದಲ್ಲಿ ಇರುತ್ತಲ್ಲ ಆ ತರ ಬೀಜ ಇದೆ. ಕೊಡ್ಬೋದು ನಮ್ಮ ಅಪ್ಪಾಜಿಗೂನು. ಬೈಸ್ಕೊಳಂಗಿಲ್ಲ. ಅದಕ್ಕೆ ತಿನ್ಬಿಟ್ಟು ಕೊಡೋಣ ಅಂತಾನೆ ಹಣ್ಣಾಗಿಲ್ಲ ಅಂತ ಹೇಳ್ಬಿಟ್ಟೆ. ಇವಾಗ ಕೊಡಕ್ಕೆ ರೆಡಿ ಇದೆ. ಇನ್ನ 4 ಇದೆ ಅಷ್ಟೇ.